ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ. ಮಧ್ಯಾಹ್ನ 1 ಗಂಟೆಗೆ ಅನ್ಕಿರು ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ತೊಗೊಂಡು ನೆನೆ ಇಟ್ಕೊಂಡು ನೋಡ್ರಿ. ನೆನೆ ಇಟ್ಕೊಂಡು ಚಂಜಿಗೆ ನೋಡ್ರಿ ಮತ್ತು ರುಬ್ಕೊಂಡೇರಿ. ಅದಕ್ಕೆ ಅಷ್ಟು ರುಬ್ಕೊಂಡ್ಗೆಸಿಂದು ಈ ಥರ ಆಗ್ಯದ ನೋಡ್ರಿ. ಸ್ವಲ್ಪ ಸೋಡಾ ಉಪ್ಪು ಹಾಕ್ಯಂಡ್ಗೆಸಿಂದು ತಿರುಗುತ್ತೆ ನೋಡ್ರಿ. ತಿರುಗಿಸಿಂದು ಇಟ್ಕೈತಿ ನೋಡ್ರಿ. ಇವಾಗ ಮುಚ್ಚುತ್ತೆ ನೋಡ್ರಿ. ಇವಾಗ ಸ್ವಲ್ಪ ದೊಡ್ಡ ಬೊಗಣೆಗೆ ತೊಗೊಂಡೇನ್ರಿ, ಸೋಬ್ತದಂತ ಎಸಿಂದು ಇಟ್ಟು ನೋಡ್ರಿ. ಬೆಳಗ್ಗೆ ಅನ್ಕಿರು 6 ಗಂಟೆಗೆ ಸ್ಟಾರ್ಟ್ ಮಾಡೀನಿ. 6 ಗಂಟೆಗೆ ಎದ್ದಿಗೆಸಿಂದು ಕಸ ಮುಸ್ರಿ ಮಾಡಿದೆ ರೀ. ಇವಾಗ 7 ಆಯಿತು. 7 ಆದ್ಮೇಲೆ ಅನ್ಕಿರು ಹುಡುಗರು ಸಾಲಿಗೆ ಹೋಗ್ತಾರಲ್ರಿ ನಮ್ಮ ಮಕ್ಕಳು. ಅದ್ರ ಸಲುವಾಗಿ ಇಡ್ಲಿ ಹಾಕಿರ ಆಯ್ತು ಅಂತ ಕೇಸಿಂದು ಹಿಟ್ಟು ಈ ಥರ ಒಬ್ಬದ್ರಿ. ಚೆಂದ ಕಲಸ್ಕೊಂಡೆ ನೋಡ್ರಿ. ಇವಾಗ ಕಲಸ್ಕೊಂಡು ಈ ಥರ ಬಂದು ನೋಡ್ರಿ. ಹಿಟ್ಟು ಮಸ್ತ್ ಬಂದರಿ. ಇಡ್ಲಿ ಪಾತ್ರೆ ತೊಗೊಂಡು ನೋಡ್ರಿ. ತೊಗೊಂಡ್ಗೆಸಿಂದು ಸಾರೆ ತೊಳ್ಕೊಂಡೆ ರೀ. ತೊಳ್ಕೊಂಡ್ಗೆಸಿಂದು ಅದಕ್ಕೆ ಅನ್ಕಿರು 3 ಚಾಚಿ ಅವ್ರಿ ನಂಬಲ್ಲಿ. 3 ಚಾಚಿದಾಗ ಅನ್ಕಿರು 4 ಹಿಡಿತಾವ್ರಿ ಇಡ್ಲಿ. ಇದು ತೊಗೊಂಡ್ಗೆಸಿಂದು ಇಷ್ಟು ಎಣ್ಣೆ ಹಾಕ್ಯಂಡು ಸ್ವಲ್ಪ ಎಣ್ಣೆ ಹಾಕ್ಯಂಡ್ರಿ. ಎಣ್ಣೆ ಹಾಕ್ಯಂಡ್ಗೆಸಿಂದು ಸುತ್ತ ಸರಿಯಾಗಿ ಹಚ್ಕೋಬೇಕ್ರಿ ಎಣ್ಣೆ. ಹಚ್ಕೊಂಡ್ಗೆಸಿಂದು ಈಗ ಹಾಕೈತಿ ನೋಡ್ರಿ ಹಿಟ್ಟು ಅನ್ಕಿರು. ಈ ಥರ ರೆಡಿ ಆಗ್ಯದ ನೋಡ್ರಿ. ಹಿಟ್ಟು ಅನ್ಕಿರು ಮಸ್ತ್ ಬಂದದ್ರಿ. ಹಿಟ್ಟು ಮಸ್ತ್ ಸರಿಯಾಗಿ ಆಗ್ಯದ ರೀ. ಇವಾಗ ಹಾಕೈತಿ ನೋಡ್ರಿ. ನಾಲ್ಕು ಕಡೆಗೆ ಹಾಕಿಲೈತಿ ನೋಡ್ರಿ. ಇವಾಗ 4 ಕಡೆಗೆ ನೋಡ್ರಿ ರೆಡಿ ಐತಿ ನೋಡ್ರಿ. ಹಾಕಿದೆ ನೋಡ್ರಿ. ಇವಾಗ ನೀರನ್ನ ಕಾಯಿಲಾಕಿಟ್ಟು ನೀರು ಇಡ್ಲಿ ಪಾತ್ರೆ ಬುಡಕ್ಕೆ ಹಾಕಿಸಿಂದು ಇಟ್ಟು ನೋಡ್ರಿ. ಈಗ 3 ಅವ್ರಿ ನಮ್ಮ ಚಾಚಿಗಳು. 3ದಾಗ ಹಾಕಿಸಿಂದು ಇಟ್ಕೊಳೈತಿ ನೋಡ್ರಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಗೆಸಿಂದು ಇದು ಹಾಕಿಲೈತಿ ನೋಡ್ರಿ. ಹಿಟ್ಟು ಅನ್ಕಿರು ಹಾಕಿಂದ್ಗೆಸಿಂದು ರೆಡಿ ಐತಿ ನೋಡ್ರಿ. ಇವಾಗ ಹಾಕ್ಯಂದೆ ನೋಡ್ರಿ. ಇದನ್ನು ಇಟ್ಟೆ ನೋಡ್ರಿ. ಇಟ್ಗೆಸಿಂದು ಈ ಥರ ಅದ ನೋಡ್ರಿ. ಇವಾಗ ಅನ್ಕಿರು ಮುಚ್ಚುತ್ತೆ ನೋಡ್ರಿ. ಇವಾಗ ಇದು ಕುದಿಯತನ ಅನ್ಕಿರು ಇಡ್ಲಿ ಆಗತ್ತನ ಅನ್ಕಿರು ಶೇಂಗಾ ಬೀಜ ಹುರ್ಕೊಂಡೀನಿ. ಹುರ್ಕೊಂಡ್ಗೆಸಿಂದು ಅಷ್ಟು ಸಿಪ್ಪೆ ತೆಕ್ಕೊಂಡೀನಿ ನೋಡ್ರಿ. ಇವಾಗ ಈ ಥರ ತೆಕ್ಕೊಂಡ್ಗೆಸಿಂದು ಚಟ್ನಿನ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಶೇಂಗಾ ಚಟ್ನಿ ಇಷ್ಟು ಪುಟಾಣಿ ತೊಗೊಂಡೇನಿ. ಕೊತ್ತಂಬರಿ ತೊಗೊಂಡ್ಗೆಸಿಂದು ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಇವಾಗ ಇಷ್ಟೆಲ್ಲ ಬೌಳಿ ತೊಗೊಂಡ್ಗೆಸಿಂದು ಈ ಮಿಕ್ಸರ್ ಜಾರ್ ತೊಗೊಂಡು ನೋಡ್ರಿ. ಜಾರ್ದಾಗ ಅನ್ಕಿರು ಶೇಂಗಾ ಬೀಜ ಹಾಕಿ ನೋಡ್ರಿ. ಅದ್ರೊಳಗೆ ಶೇಂಗಾ ಬೀಜ ಇಷ್ಟು ಪುಟಾಣಿನ ಹಾಕಿಲೈತಿ ನೋಡ್ರಿ. ಇವಾಗ ಪುಟಾಣಿ ಹಾಕಿಂದ್ಗೆಸಿಂದು ಇಷ್ಟೆಲ್ಲ ಬೌಳೆ ಆದ್ರೆ ಅದನ್ನು ಹಾಕಿಲೈತಿ ನೋಡ್ರಿ. ಇವಾಗ ಎಲ್ಲ ಬಾಳೆ ಹಾಕ್ಯಂಡ್ಗೆಸಿಂದು ಇಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಪ್ಪಗವಂತ್ಗೆಸಿಂದು ಒಂದು 4-5 ತೊಗೊಂಡೇನಿ ರೀ ನಾನು. ಈಗ ಹಸಿಮೆಣಸಿನ್ಕಾಯಿ ಹಾಕ್ಯಂಡೆ ನೋಡ್ರಿ. ಹಾಕ್ಯಂಡ್ಗೆಸಿಂದು ಅದು ಕೊತ್ತಂಬರಿ ಇಷ್ಟು ಪುದೀನ ಇತ್ತು ರೀ. ಸ್ವಲ್ಪ ಬಾಡಿದಂಗೆ ಆಗಿದೆ ನೋಡ್ರಿ. ಅದನ್ನ ತೊಗೊಂಡೆ ರೀ. ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡ್ಗೆಸಿಂದು ಅದಕ್ಕೆ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಲತ್ತಿ ನೋಡ್ರಿ. ಇವಾಗ ಉಪ್ಪು ಹಾಕ್ಯಂಡು ಸ್ವಲ್ಪ ನೀರು ಹಾಕ್ಯಂಡೀನಿ ನೋಡ್ರಿ. ನೀರು ಹಾಕ್ಯಂಡ್ಗೆಸಿಂದು ರುಬ್ಬೇಕ್ರಿ. ನೀರು ಹಾಕಿಗೆಸಿಂದು ಈ ಥರ ರುಬ್ಕೊಂಡೀನಿ ನೋಡ್ರಿ. ನಾನು ಒಂದು ಬೊಗಣೆಗೆ ಅನ್ಕಿರು ತೆಕ್ಕೈತಿ ನೋಡ್ರಿ. ಈಗ ನೀರು ಹಾಕೈತಿ ನೋಡ್ರಿ. ನೀರು ಹಾಕ್ಯಂಡ್ಗೆಸಿಂದು ತೆಕ್ಕೈತಿ ನಮಕ್ಕೆ. ನಿಮ್ಗೆ ಬೇಕಾದಷ್ಟು ತೆಳ್ಳಗನು ಜಾಸ್ತಿ ನೀರು ಮಾಡ್ಬೋದು ರೀ. ಸ್ವಲ್ಪ ಜಾಸ್ತಿ ಗಟ್ಟಿನ ಮಾಡಿರಿ ನಡೀತದೆ ರೀ. ಇಡ್ಲಿಗೆ ಅನ್ಕಿರು ಅಷ್ಟು ಗಟ್ಟಿ ಆದ್ರೆ ಸರಿಯಾಗಿ ಅನ್ಸಲ್ಲ ರೀ. ಸ್ವಲ್ಪ ನೀರೇ ಇರ್ಬೇಕು ರೀ ಅಷ್ಟು ಸರಿಯಾಗಿ. ಈ ಥರ ರೆಡಿ ಆಗ್ಯದ ನೋಡ್ರಿ. ನಮ್ಗೆ ಇಷ್ಟ ಆದ್ರೆ ಸಾಕು ರೀ ನಮಗೆ. ಅದ್ರ ಸಲುವಾಗಿ ಅಷ್ಟೇ ಸರಿಯಾಗಿ ಮಾಡೇನಿ ರೀ ನಾನು. ಸ್ವಲ್ಪ ಗಟ್ಟಿ ಆದಲ್ಲ ರೀ. ಅದ್ರ ಸಲುವಾಗಿ ತಿರುವ್ಬೇಕು ರೀ. ತಿರುವ್ರೆ ಚಂದಕ್ಕೆ ಆಗ್ತದೆ ರೀ. ಈಗ ಅನ್ಕಿರು ಇದಕ್ಕೆ ಒಗ್ಗರಣೆ ಹಾಕ್ಯಬೇಕಂತ್ಗೆಸಿಂದು ಇಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಯಂಡ್ಗೆಸಿಂದು ಒಣಗಿದ ಮೆಣಸಿನ್ಕಾಯಿ 1-2 ಹಾಕ್ಯಂಡೆ ನೋಡ್ರಿ. ಹಾಕ್ಯಂಡು ಸ್ವಲ್ಪ ಚಟಪಟ ಅನ್ನೋ ಟೈಮಿಗೆ ಅನ್ಕಿರು ಕರಿಬೇವು ಹಾಕ್ಯಲತ್ತಿ ನೋಡ್ರಿ. ನಾನು ಹಸಿದು ಕರಿಬೇವು ಹಾಕ್ಯಂಡ್ಗೆಸಿಂದು ಈಗ ಅನ್ಕಿರು ಇದಕ್ಕೆ ಇಡ್ಲಿಗೆ ಚಟ್ನಿಗೆ ಹಾಕ್ಯಲತ್ತಿ ನೋಡ್ರಿ. ಇವಾಗ ಮುಚ್ಚಿದೆ ನೋಡ್ರಿ. ಹಾಕ್ಯಂಡ್ಗೆಸಿಂದು ಈ ಥರ ರೆಡಿ ಆಯ್ತು ನೋಡ್ರಿ. ಚಟ್ನಿ ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈ ಥರ
ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಮಸ್ತ್ ಅನ್ನಿಸ್ತದೆ ರೀ. ಶೇಂಗಾ ಸ್ವಲ್ಪ ಪುಟಾಣಿ ಹಾಕಿಸಿಂದು ಮಾಡಿರಿ, ಮಸ್ತ್ ಚಂದ ಅನ್ನಿಸ್ತದೆ ರೀ. ನೋಡಿರಿ ಎಂತ ಯಾರು ಸರಿಯಾಗಿ ಅನ್ಸ್ಲತ್ತ ನೋಡಿರಿ, ಮಸ್ತ್ ಅನಿಸ್ತದೆ ರೀ. ಚಟ್ನಿನೂ ಇಡ್ಲಿದಾಗ ಹಾಕ್ಯಂಡು ತಿಂದ್ರೂ ಮಸ್ತ್ ಅನ್ನಿಸ್ತದೆ ರೀ ಈ ಥರ ಮಾಡಿದ್ರೆ. ಈಗ ಅನ್ಕರಿ ಮುಚ್ಕೊಂಡೆ ನೋಡಿರಿ, ಇದು ಇಡ್ಲಿನೂ ರೆಡಿ ಆದವು ನೋಡೋಕೇಶಿಂದ ತೆರಿತೀನಿ ನೋಡಿರಿ. ಇವಾಗ ತೆರೆದು ರೆಡಿ ಆಗ್ಯಾವ್ರಿ ಇವಾಗ ಇಡ್ಲಿನ. ಒಂದೊಂದು ಹಾಕೇಶಿಂದ ತೆಕ್ಕತ್ತೀನಿ ನೋಡಿರಿ. ಇವಾಗ ಚಾಕು ತೊಗೊಂಡ್ಗೇಶಿಂದ ತೆಗಿಲೈತಿ ನೋಡಿರಿ ನಾನು. ಸ್ವಲ್ಪ ಇತ್ತು ತೆಗಿಬೇಕು ನಟಿಗೆ. ಈಗ ಅನ್ಕೆ ಸಣ್ಣದೊಂದು ಚಮಚ ತೊಗೊಂಡ್ಗೇಶಿಂದ ತೆಕ್ಕಲೈತಿ ನೋಡಿರಿ. ಇವಾಗ ಮಸ್ತ್ ಬಂದವ್ರಿ ಇಡ್ಲಿ ಅನ್ಕಿರ. ಈ ಥರ ನೀವು ಮಾಡ್ಕರಿ, ಮನ್ಯಾಗ ಮಾಡ್ಕೊಂಡ್ರೆ ಚಂದ ಅನ್ನಿಸ್ತದೆ ರೀ. ಬೇಗ ನೊಣೆ ರೊಟ್ಟಿ ಬೇಳೆ ಉಂಡ್ಗೇಶಿಂದ ಬೇಸ್ರ ಬಂದ್ರೆ ಈ ಥರ ಇಡ್ಲಿನ ಮಾಡ್ಕೊಂಡ್ಗೇಶಿಂದ ಊಟ ಮಾಡ್ಬೋದು ರೀ. ನೋಡಿರಿ ಏನು ಮಸ್ತ್ ಬಂದವು ಇಡ್ಲಿ ಅನ್ಕಿರಿ. ಇಡ್ಲಿ ಶೇಂಗಾ ಚಟ್ನಿ ಅನ್ಕಿರಿ ಈ ಥರ ಬಂದ ನೋಡಿರಿ. ನಮ್ಮ ಹುಡುಗರು ಎಷ್ಟು ದಿನ ಆಯ್ತಲ್ರಿ ಅದ್ರ ನಾವು ಮಾಡಿದಿಲ್ಲ ರೀ. ಅದ್ರ ಸಲುವಾಗಿ ಮಾಡಮ್ಮ ಅಂದ್ರೆ ಅದ್ರ ಸಲುವಾಗಿ ಮಾಡಿದೆ ರೀ. ನಮ್ಮ ಹುಡುಗರು ಮಾಡೋ ಸಲಕ್ಕೆ ಅವರು 8 ಗಂಟೆಗೆ ಶಾಲೆಗೂ ಹೋಗ್ತಾರಲ್ಲ ರೀ. ಅದ್ರ ಸಲುವಾಗಿ ಇದು ಮಾಡಿಗೇಶಿಂದ ಹುಡುಗರಿಗೆ ಇಟ್ಕೊಡ್ಲತ್ತೀನಿ ನೋಡಿರಿ. ಇವಾಗ ದಿನ ರೊಟ್ಟಿ ಬಡ್ಲಿಕ್ಕೆ ನಮಗೇನು ಬೇಸ್ರ ಅನಿಸಲ್ಲ ರೀ. ಇದು ಯಾವಾಗನೊಂದು ಸರ್ತಿ ಮಾಡ್ಲಿಕ್ಕೆ ಬೇಸ್ರ ಅನಿಸ್ತದೆ ರೀ. ನಾವು ದಿನ ರೊಟ್ಟಿ ಮಾಡಿದಂಗೆ ಮಾಡ್ತೀವಿ ರೀ. ಅದ್ರ ಸಲುವಾಗಿ ಯಾವಾಗನ ಹುಡುಗರು ಕೇಳಿದಾಗ ಇಷ್ಟೇ ನಾವು ಮಾಡ್ತೀವಿ ರೀ. ದೋಸೆ ಅಂತ ಇಡ್ಲಿ ಅಂತ ಜಾಸ್ತಿ ನಾವೇನು ದಿನ ಮಾಡಲ್ಲ ರೀ. ನಮ್ಮ ಕಡೆ ಹಳ್ಳಿ ಕಡೆಗೆ ಅನ್ಕಿರಿ ದಿನ ನಡೆಯಲ್ಲ ರೀ. ಇದು ನಾಷ್ಟ ಮಾಡಿದ್ರು ರೊಟ್ಟಿ ಅನ್ನ ಪಲ್ಯನೇ ಮಾಡ್ಬೇಕು ರೀ ನಮ್ಮ ಕಡೆ. ಸಿಟಿದಾಗಾದ್ರೆ ಮಾಡ್ತೀರಿ, ಹಳ್ಳಿ ಕಡೆಗೆ ನಾವೇನು ಮಾಡಲ್ಲ ಬಿಡಲ್ಲ ರೀ. ಸಲ ಯಾವಾಗನ ಒಂದು ಸರ್ತಿ ಮಾಡ್ತೀವಿ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್